ಚಿಕ್ಕಬಳ್ಳಾಪುರ ನಗರದಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಭಕ್ತಿಯಿಂದ ಕೂಡಿದ ಸಂಭ್ರಮ ಮನೆ ಮಾಡಿದೆ. ಮುನ್ಸಿಪಲ್ ಬಡಾವಣೆಯ ಸಿದ್ಧಿವಿನಾಯಕ ಗೆಳೆಯರ ಸಂಘವು ತನ್ನ 28ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾರಿ ಗಣಪತಿ ಮೂರ್ತಿಯ ಜೊತೆಗೆ ಅಶೋಕ ಸುಂದರಿ ಹಾಗೂ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ದು, ಗಣೇಶೋತ್ಸವವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಿರುವ ವಿಶಿಷ್ಟ ಉತ್ಸವವಾಗಿ ರೂಪುಗೊಂಡಿದೆ. ಅರ್ಚಕರಾದ ಮಧುಸೂದನ್ ಅವರು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ಮುಂದಿನ 12 ದಿನಗಳ ವೈವಿಧ್ಯಮಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಭಕ್ತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಈ ವೇಳೆ ಸಂಘದ ಸದಸ್ಯ ವೆಂಕಟೇಶ್ ಹಾಗೂ ಕಿರಣ್ ಮಾತನಾಡಿ, 28 ವರ್ಷಗಳಿಂದ ಬಡಾವಣೆ ನಿವಾಸಿಗಳ ಸಹಕಾರದಿಂದ ಉತ್ಸವ ನಿರಂತರವಾಗಿ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಪರಿಸರ ಸಂರಕ್ಷಣೆ, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇನ್ನು ಈ ಬಾರಿ ಗಣೇಶನಿಗೆ ವಿಶೇಷ ಹಾರ ಹಾಗೂ ಮಕ್ಕಳ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಂಜಿತ್ ಕುಮಾರ್, ರಾಹುಲ್, ಸೋಮಶೇಖರ್, ಹರೀಶ್, ಜಯಕೀರ್ತಿ, ಗೌತಮ್, ಸುಪ್ರೀತ್ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಸಲಾವುದ್ದೀನ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಮುನ್ಸಿಪಲ್ ಲೇಔಟ್ನಲ್ಲಿ ಸಿದ್ಧಿವಿನಾಯಕ ಗೆಳೆಯರ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಗಣೇಶನ ಉತ್ಸವ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ದಿವಸ ಗಣೇಶ ಹುಟ್ಟಿರುವಂತಹ ಹಬ್ಬದ ಪ್ರಯುಕ್ತವಾಗಿ ಸ್ವಾಮಿಯವರಿಗೆ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಬರ್ತಾ ಇದೆ. ಈಗ ಸಂಜೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿಶೇಷವಾಗಿ ಅಷ್ಟೋತ್ತರ ಮಂತ್ರಪುಷ್ಪ ಇವೆಲ್ಲವೂ ಕೂಡ ನಡೆದಿದೆ. ಈ ಸ್ಥಳದಲ್ಲಿ 12 ದಿನಗಳ ಕಾಲ ಗಣಪತಿಯನ್ನು ಕೂರಿಸಲಾಗುತ್ತೆ. ಆಮೇಲೆ 1ನೇ ತಾರೀಕಿನಿಂದ ಸೋಮವಾರ ಗಿರಿಜಾ ಕಲ್ಯಾಣೋತ್ಸವ, ಮಂಗಳವಾರ ಕಾಲಭೈರವ ಪೂಜೆ, ಬುಧವಾರ ಸಿದ್ಧಿಬುದ್ಧಿ ಕಲ್ಯಾಣೋತ್ಸವ, ನಂತರ ವಿಶೇಷವಾಗಿ ಪ್ರತ್ಯಂಗಿರಿ ವಾರಾಹಿ ತ್ರಿಪುರ ಸುಂದರಿ ದೇವಿಯ ಒಂದು ಹೋಮ ಹವನಗಳು ನಡೆಯುತ್ತೆ. ನಂತರ ಶುಕ್ರವಾರ ವಿಶೇಷವಾಗಿ 2ನೇ ಬಾರಿಗೆ ಗೊರವನಹಳ್ಳಿಯಿಂದ ಶುಕ್ರವಾರದ ದಿವಸ ಗೊರವನಹಳ್ಳಿಯಿಂದ ಮಹಾಲಕ್ಷ್ಮಿಯನ್ನು ತರಿಸಿ ಸಹಸ್ರ ಕುಂಕುಮಾರ್ಚನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿ ಅವತ್ತಿನ ದಿವಸ ಗೊರವನಹಳ್ಳಿಯ ಅಜ್ಜಿಯವರಾಗಿರ್ತಕ್ಕಂತಹ ಕಮಲಮ್ಮನವರ ಮೊಮ್ಮಗಳಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ಪ್ರಸಾದರವರು ಕೂಡ ಈ ಸಹಸ್ರ ಕುಂಕುಮಾರ್ಚನೆಗೂ ಕೂಡ ಆಗಮಿಸ್ತಾ ಇದ್ದಾರೆ. ಶನಿವಾರ ಮತ್ತು ಭಾನುವಾರ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲವೂ ಕಾರ್ಯಕ್ರಮವೂ ಕೂಡ ಪ್ರತಿನಿತ್ಯ ಸ್ವಾಮಿಯವರ ಕೈಂಕರ್ಯಗಳೆಲ್ಲವೂ ಕೂಡ ನಮ್ಮ ಮುನ್ಸಿಪಲ್ ಲೇಔಟ್ನಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಬರುತ್ತೆ. ಹರಿಓಂ ಸ್ವಸ್ತಿ. ಇದು 28ನೇ ವರ್ಷ. ಅದು ಹೆಂಗೆ ಅಷ್ಟು ಫಾಸ್ಟಾಗಿ ಆಗ್ತಾ ಇದೆ ಅಂತ ನಮಗೆ ಅಷ್ಟು ಬೆಳವಣಿಗೆ ನಾವು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಮೂರ್ತಿ ನೀವು ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡದಾಗಿ ಸೆಟ್ ನಾವು ನೋಡ್ತಾ ಇದ್ದೀರಾ. ಸೊ ಇದ್ರ ಜೊತೆಗೆ ವಿಶೇಷವಾಗಿ ಈ ಬರೋ ಭಾನುವಾರ ಕಮ್ಯುನಿಟಿ ಪ್ಲ್ಯಾಂಟಿಂಗ್ ಅಂತ ನಮ್ಮ ಚಿಕ್ಕಬಳ್ಳಾಪುರದ ಅದು ದೊಡ್ಡ ಒಂದು ಸಂಸ್ಥೆ ಕಡೆಯಿಂದ ಜೊತೆಗೆ ಸೇರಿ ನಮ್ಮ ಲೇಔಟ್ನಲ್ಲಿ ಕಮ್ಯುನಿಟಿ ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸ್ವಾಮಿಯವರು ಆಲ್ರೆಡಿ ಪೂಜೆಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಇದೇ ಥರ ಮೊದಲಿಂದನೂ ನಾವು ಬ್ಲಡ್ ಡೊನೇಷನ್ ಆಗಲಿ, ಹೆಲ್ತ್ ಚೆಕಪ್ ಆಗಲಿ, ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಆಗಲಿ, ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸು ನಮ್ಮ ಸಂಘದಲ್ಲಿ ಎಲ್ಲರೂ, ನಮ್ಮ ಸಂಘದ ಪ್ರತಿಯೊಬ್ಬ ಹುಡುಗರು ಇಲ್ಲಿದ್ದು ಬೇರೆ ಕಡೆ ಹೋಗಿ ಬೇರೆ ಊರುಗಳಲ್ಲಿ, ಬೇರೆ ದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಅವರ ಕಾಣಿಕೆ ಮತ್ತು ಅತ್ಯಂತ ಕಾಣಿಕೆ ಅವ್ರ ಕಡೆಯಿಂದ ಬರ್ತಾ ಇರೋದು ನಮಗೆ ಇವತ್ತು ತುಂಬ ಖುಷಿ ಆಗುತ್ತೆ. ಹೆಸರು ತಗೋಬೇಕು ಅಂತಂದರೆ ಹೆಬ್ಬೇವು ಫಾರ್ಮ್ಸ್ ಅಂತ ಅವರಾಗಲಿ, ಇನ್ನು ಹಲವಾರು ನಮ್ಮ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಕಂಪ್ನೀಸ್ ಓಪನ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಸೊ ಹಂಗೆ ಅತ್ಯಂತ ನಮ್ಮ ಹುಡುಗರು ಇಲ್ಲಿ ಇದ್ದು ಬೇರೆ ಕಡೆ ಹೋಗಿ ಚೆನ್ನಾಗಾಗಿ ಅವರ ಕಾಂಟ್ರಿಬ್ಯೂಷನ್ಸ್ ಆಗಲಿ, ನಮ್ಮ ಜನತೆ ಕಾಂಟ್ರಿಬ್ಯೂಷನ್ಸ್ ಆಗಲಿ, ನಮ್ಮ ಲೇಔಟ್ನ ಕಾಂಟ್ರಿಬ್ಯೂಷನ್ಸ್ ಆಗಲಿ ನಮಗೆಲ್ಲರಿಗೂ ಸಿಕ್ಕಿ ಇನ್ನೂ ಚೆನ್ನಾಗಿ ಮಾಡಬೇಕಾಗಿ ತಾವೆಲ್ಲ ಬಂದು ಈ 12 ದಿನ ನಮ್ಮ ಜೊತೆ ನಿಂತು ತಾವು ಎಂಜಾಯ್ ಮಾಡಿ ಈವೆಂಟ್ನ ಚೆನ್ನಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೀವಿ. ಒಂದೊಂದು ವರ್ಷಕ್ಕೂ ಒಂದು ವಿಶೇಷ ಅಂತೇಳಿ ಈಗ ನಮ್ಗೆ ಹಾಕಿರೋ ಜನ್ಮನ ಕೂಡ ಬೆಂಡಿಂಗ್ ಮಾಡಿಸಿದ್ದೀವಿ. ಅವರೊಬ್ಬ ದಾರಿ ಕೊಟ್ಟಿದ್ದಾರೆ. 5 ವರ್ಷ ಆಗಿದೆ. 3 ವರ್ಷದಿಂದ ಅಂದರೆ ಹಾರದ್ ಮಾಡಿಸಿದ್ರೆ ಹಾರ ಒಣಗೋಗೋದು ಇನ್ನೊಂದು ಎಲ್ಲ ಆಗುತ್ತೆ. ಕುಕ್ಕೂರಲ್ಲಿ ಏನು ಅಂತ ಹೇಳಿದ್ರೆ ನಾವು ತಿಳಿದುಪಟ್ಟಲ್ಲಿ ರೇಷ್ಮೆ ಅನ್ನೋದ್ರಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದು ನೆಗೆಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ, ಪಾಸಿಟಿವ್ ಆಗಿ ಕೊಡುತ್ತೆ. ಅದಕ್ಕೆ ನಾವು ಕುಕ್ಕೂರಲ್ಲಿ ಯಾಕೆ ಮಾಡಿಸ್ಬೋದು ಅಂದ್ಕೊಂಡ್ವಿ. ನಮ್ಮ ಆಶೀರ್ವಾದ ನಮಗೆ ದೇವ್ರ ಆಶೀರ್ವಾದದಿಂದ ದಂಪತಿಗಳು ಅಂದರೆ ಇಷ್ಟು ದೊಡ್ಡ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಭಾರತದಲ್ಲಿ ಎಲ್ಲೂ ಸಿಗಲ್ಲ.
ಭಾರತದಲ್ಲಿ ಇಷ್ಟು ಇದಕ್ಕೆ ದೊಡ್ಡ ಹಾರ ನೋಡಿರ್ತೀರಾ, ಮತ್ತೆ ಈ ರೇಷ್ಮೆ ಗೂಡಲ್ಲಿ ಮಾಡೋ ಹಾರನ ಈ ವಿಶಿಷ್ಟ ಪ್ರಸಿದ್ಧ ಏನು ಅಂತ ಹೇಳಿದ್ರೆ ಅದರ ಮುನ್ಸಿಪಲ್ ಬಡವಳಲ್ಲಿ ಮಾತ್ರ ನೋಡೋಕ್ಕಾಗತ್ತೆ. ಇದು ಹೋಮ್ ಮೇಡಲ್ ಮಾಡ್ತಾರೆ, ಹ್ಯಾಂಡ್ ಕ್ರಾಫ್ಟಲ್ಲಿ ಮಾಡ್ತಾರೆ. ಇಬ್ಬರು ದಂಪತಿಗಳು ಸೇರಿ ಅವರು ಮಡಿ ಮೈಲಿಗೆಯಿಂದ ಮಡಿ ಇದ್ದು ಈ ಹಾರ ತಯಾರಿ ಮಾಡ್ತಾರೆ. ಈ ವರ್ಷ ವಿಶೇಷ ಏನು ಅಂದರೆ ಬರೀ ಹಾರದಲ್ಲಿ ಹಾರ ನೋಡಿರ್ತೀರಲ್ಲ ನೀವು, ಯಾವುದೋ ಆಪಲ್ದು, ಮೋಸಂಬಿ ಆ ಥರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಹಾರ ಮಾಡಿರ್ತಾರೆ. ನಾವು ಈ ಕುಕ್ಕರಲ್ಲಿ ಮಾಡಿ ನೆಕ್ಸ್ಟ್ ಕುಕ್ಕರಲ್ಲಿ ಬೇಡ ಅಂತ ಡಮರುಗ ಇಟ್ಟಿದ್ದೀವಿ. ಯಾಕೆಂದರೆ ಓವರಾಲ್ ಕಾನ್ಸೆಪ್ಟ್ ಬಂದಿರೋದೆಲ್ಲ ಈಶ್ವರಲ್ಲೇ ಬಂದಿದೆ. ಈಗ ಗಣೇಶ ಪರಿವಾರ ಬಂದಿದ್ದ ಕಾರಣ ನಮಗೆ ಅನ್ಸಿದ್ದಲ್ಲ, ದೇವ್ರು ಕೊಟ್ಟಿದ್ದ ಲೆಕ್ಕಾಚಾರ ನೋಡಿ ಅದು ವಿಶೇಷವಾಗಿ ಡಮರುಗ ಬಂದಿದೆ. ಈ ಥರದ ವಿಶೇಷ ಎಲ್ಲೂ ನೋಡಿರಲ್ಲ ಅಂತ ನಾನು ಭಾವಿಸ್ತೀನಿ.